ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಯು ಆರ್ ವಾಚಿಂಗ್ ಆಗಮನ ಡೈಲಿ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ವಾಕಿಂಗ್ ಅಂತ ಹೋಗಿದ್ವಿ. ಬನ್ನಿ ನೋಡೋಣ ನಮ್ಮೂರು ಹೇಗಿದೆ ಅಂತ ತೋರಿಸ್ತೀನಿ. ನಾನು ಆ್ಯಕ್ಚುಲಿ ಒಂದು ಬ್ಲಾಗಲ್ಲಿ ಹೇಳಿದ್ದೆ ನಮ್ಮ ಮನೆ ಸುತ್ತಮುತ್ತ ಬರೀ ತೋಟ ಇದೆ ಅಂತ. ಸೊ ಹೀಗಿದೆ ನಮ್ಮ ಮನೆ ಸುತ್ತಮುತ್ತ. ನನಗೂ ಗೊತ್ತಿರಲಿಲ್ಲ ಬೆಟ್ಟದಲ್ಲಿ ಕಿತ್ಕೊಬರಕ್ಕೆ ಹೋಗ್ತಿದ್ದಾರೆ ಅಂತ. ಆಮೇಲೆ ಲಾಸ್ಟಲ್ಲಿ ಗೊತ್ತಾಯಿತು ಇವ್ರು ಹೋಗಿದ್ದಿದ್ದೆ ಇದಕ್ಕೆ ಅಂತ. ಬಟ್ ನಾನು ಅಂದ್ಕೊಂಡಿದ್ದೆ ಸುಮ್ಮನೆ ವಾಕಿಂಗ್ ಹೋಗಿ ಬರೋಣ ಅಂತ ಹೋಗ್ತಿದ್ದಾರೆ ಅಂತ. ನಾನು ಆಗ್ತಾನೆ ಕಾಲೇಜಿಂದ ಬಂದಿದ್ದೆ. ಸೊ ನನಗೋಸ್ಕರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ರು. ನಾನು ಬರ್ತಿದ್ದಂಗೆ ಅವ್ರು ಪಾಸ್ ಆಗಿಬಿಟ್ರು. ಸೊ ಇದು ಬಂದು ನೆಲ್ಲಿಕಾಯಿ, ಬಟ್ ಬೆಟ್ಟದ ನೆಲ್ಲಿಕಾಯಿ ಅಲ್ಲ. ಇಲ್ಲಿ ಸುತ್ತಮುತ್ತ ಬರೀ ಮಾವಿನ ಗಿಡಗಳು ಅದೇ ಇದೆ, ಮಾವಿನ ತೋಪಿದೆ. ನಾವು ಚಿಕ್ಕವರು ಇರಬೇಕಾದ್ರೆ ಈ ಜಾಗದಲ್ಲಿ ತುಂಬ ನೀರು ಇರ್ತಿತ್ತು. ಆ ನೀರು ಮಧ್ಯದಲ್ಲಿ ಲೋಟಸ್ ಗಿಡಗಳೆಲ್ಲ ಇರ್ತಿತ್ತು. ಬಟ್ ಇವಾಗ ನೀರು ಇಲ್ಲ, ಏನೂ ಇಲ್ಲ, ಎಲ್ಲ ಒಣಗೋಗ್ಬಿಟ್ಟಿದೆ. ಬಟ್ ಮುಂಚೆ ತುಂಬ ಚೆನ್ನಾಗಿತ್ತು. ಸೊ ಇವಾಗ ನೀರಿಲ್ದಿರ ಎಲ್ಲ ಒಣಗೋಗಿದೆ. ಸೊ ನಾವು ಫೈನಲಿ ಮಾವಿನ ತೋಪಿಗೆ ಬಂದಿದ್ವಿ. ಬಟ್ ಅಲ್ಲಿ ಓನರ್ ಇಲ್ಲ. ಸೊ ಅದಕ್ಕೆ ಅಷ್ಟು ದೂರ ಬಂದಿದ್ದೀವಿ. ಓನರ್ ಇದ್ದಿದ್ರೆ ಅದ್ರ ಒಳಗಡೆ ಎಂಟ್ರಿ ಆಗೋಕ್ಕೂ ಬಿಡ್ತಿರ್ಲಿಲ್ಲ ಅವರು. ಸೊ ಅವ್ರು ಇವಾಗಿಲ್ಲ. ಆಗಲೇ ಮಾವಿನಕಾಯಿ ಎಲ್ಲ ಬಿಟ್ಬಿಟ್ಟಿತ್ತು, ಚಿಕ್ಕ ಚಿಕ್ಕ ಮಾವಿನಕಾಯಿಗಳು. ಅದು ಬಂದು ಕಾವಲು ಕಾಯೋರು ಮೇ ಬಿ ಲೈಕ್ ಗುಡಿಸಲು ಥರ ಹಾಕ್ಕೊಂಡಿದ್ರು ಅನಿಸುತ್ತೆ. ಅದು ನೋಡೋಕೆ ತುಂಬ ಚೆನ್ನಾಗಿತ್ತು. ಫೈನಲಿ ನಾವು ಬೆಟ್ಟದ ನೆಲ್ಲಿಕಾಯಿ ಮರದ ಹತ್ರ ಬಂದುಬಿಟ್ವಿ. ಬಟ್ ನಮಗೂ ಅದಕ್ಕೂ ಹೈಟ್ ತುಂಬ ದೊಡ್ಡ ಮರ ಅದು. ಸೊ ಒಂದು ಕೋಲಲ್ಲಿ ತಗೊಂಡು ಅದನ್ನು ಉದುರಿಸಿದ್ರೇ ಅದು. ಯಾಕಂದರೆ ನಮ್ಗೆ ಯಾರಿಗೂ ಮರ ಹತ್ತಕ್ಕೆ ಬರಲ್ಲ.
ಪಾಪ ನೆಲ್ಲಿಕಾಯಿ ಅವಳ ತಲೆ ಮೇಲೆ ಬಿತ್ತು, ಸೊ ಅದಕ್ಕೆ ಉಜ್ಕೊಂತ ಇಲ್ಲೂ ನೋವು ಆಗ್ತಿದೆ ತುಂಬ ಅಂತ. ಸೊ ಕಾವಲ್ಕಾಯಿಯವರು ಅದರಲ್ಲಿ ಇರ್ತಾರೆ ಅಂತ ಅನಿಸುತ್ತೆ. ನಾವಿರೋ ಪ್ಲೇಸ್ಗೆ ಏರ್ಪೋರ್ಟ್ ತುಂಬ ಕ್ಲಿಯರಾಗಿ ಕಾಣಿಸ್ತಿತ್ತು, ಬಟ್ ನನ್ನ ಕ್ಯಾಮ್ರಾ ಅಷ್ಟು ಕ್ಲೀನಾಗಿ ಝೂಮ್ ಆಗಲಿಲ್ಲ, ಸೊ ಅದಕ್ಕೆ ಕ್ಲಿಯರಾಗಿ ಕಾಣಿಸ್ತಿಲ್ಲ. ಬಟ್ ನಮಗೆ ಕ್ಲಿಯರಾಗಿ ಕಾಣಿಸ್ತಿತ್ತು. ಸೊ ನೆಲ್ಲಿಕಾಯಿ ಎಲ್ಲ ಕಿತ್ಕೊಂಡಿದ್ದಾಯಿತು. ಸೊ ಓಡಾಡಿ ತುಂಬ ಸುಸ್ತಾಗ್ತಿತ್ತು ಅಂತ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಅಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋಣ ಅಂತ. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೆಟ್ಟದ ನೆಲ್ಲಿಕಾಯಿ ಸಿಗುತ್ತೆ ಅಂತ. ತುಂಬ ಬೆಟ್ಟದ ನೆಲ್ಲಿಕಾಯಿ ಸಿಕ್ತು ನಮಗೆ. ಹಾಗೆ ಅಲ್ಲೊಂದು ನುಗ್ಗೆಕಾಯಿ ಮರ ಇತ್ತು, ಸೊ ಅಲ್ಲೋಗಿ ನುಗ್ಗೆಕಾಯಿ ಎಲ್ಲ ಅದು ಹಳೇದು ಅನಿಸುತ್ತೆ, ಅದು ಕಿತ್ಕೊಂಡಿಲ್ಲ, ಬರೀ ಸೊಪ್ಪು ಮಾತ್ರ ಕಿತ್ಕೊಂಡೋದ್ವಿ. ಬಟ್ ಅದರಲ್ಲಿ ನುಗ್ಗೆಕಾಯಿ ಇತ್ತು, ಬಟ್ ಕಿತ್ಕೊಳ್ಳೋಕ್ಕಾಗಿಲ್ಲ. ಇದು ನೋಡಿದ್ರೆ ಅದೇನಂತ ಗೊತ್ತಿಲ್ಲ, ಬಟ್ ನೋಡೋಕ್ಕೆ ತುಂಬ ಕ್ಯೂಟಾಗಿತ್ತು. ಅದ್ರ ಮೇಲೆ ಏನೋ ಚಿಕ್ಕ ಚಿಕ್ಕ ಇದು ಬೆಳೆದಿದೆ, ಅದೇನಂತ ಗೊತ್ತಿಲ್ಲ. ಸೊ ನೆಲ್ಲಿಕಾಯಿ ಎಲ್ಲ ಕಿತ್ಕೊಂಡು ಮನೆಗೆ ಹೋಗ್ತಿದ್ದೀವಿ. ಇಲ್ಲಿ ಅವರು ರಾಗಿ ಕ್ಲೀನ್ ಮಾಡ್ತಿದ್ರು, ಹಾಗೆ ಒಂದು ಕ್ಲಿಪ್ ತಗೊಂಡೆ, ನುಗ್ಗೆಕಾಯಿ ಸೊಪ್ಪೆಲ್ಲ ಕಿತ್ಕೊಂಡು ಬಂದ್ವಿ. ಸೊ ಇದಾಗಿತ್ತು ನನ್ನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.